ಅಂಜನ್ ಅವರೇ, ದರ್ಶನ್ ಅವರು ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಹೌದು ಸೊ ಅವ್ರು ಹಾಕೋ ಬಟ್ಟೆಗಳಲ್ಲಿ ಅವರ ಫೇವ್ರೇಟ್ ಬ್ರ್ಯಾಂಡ್, ಈ ಬ್ರ್ಯಾಂಡ್ ಅಂದ್ರೆ ಅವ್ರಿಗೆ ಫೇವ್ರೇಟ್ ಅಂತ ಯಾವ್ದಿದೆ? ಸರ್. ಅವ್ರ ಫೇವ್ರೇಟ್ ಅಂದ್ರೆ ಅವ್ರ ಆಲ್ಮೋಸ್ಟ್ ಎಲ್ಲಾ ಬ್ರ್ಯಾಂಡ್ಸು ಇದೆ ಅವ್ರ ಹತ್ರ. ಹ್ಮ್. ಗುಚ್ಚಿ, ಹ್ಮ್. ಎಲ್ವಿ, ಹ್ಮ್. ಬಾಬರಿ, ಹ್ಮ್. ಪ್ರಾಡಾ, ಹ್ಮ್. ಸ್ಯಾಲ್ವೇಟರ್ ಫೆರಾಗಮೋ, ಹ್ಮ್. ಮಾರ್ಸಿಲೋ ಬರ್ಲಾನು, ಹ್ಮ್. ಅದಾದ ಮೇಲೆ ಜಾಕ್ ವಿಮ್ಸ್, ವೆಟಿಮೆಂಟ್ಸ್. ಹ್ಮ್. ನಾನು ಹೇಳ್ತಾ ಇರೋದು ನಿಮ್ಗೆಲ್ಲ ಇಂಟರ್ನ್ಯಾಷನಲ್ International. ಬ್ರ್ಯಾಂಡ್ಸ್ಗಳ ಹೆಸರುಗಳು. ಇಲ್ಲಿ ಯಾವ್ದು ಶೋರೂಮ್ಗಳಿಲ್ಲ. ಕೆಲವ್ರು ಕೇಳೇ ಇರಲ್ಲ ನಾವು ಹಾ. ಹೆಸರುಗಳು. ಅದಾದ ಮೇಲೆ GD ಹ್ಮ್. CS ಅಂತ ಒಂದು ಬ್ರ್ಯಾಂಡ್ ಇದೆ. ಹ್ಮ್. ಅದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್. ಹ್ಮ್. ಅದಾದ್ಮೇಲೆ ಸೂಪರ್ ಟ್ರೈನು ಯೂಸ್ ಮಾಡ್ತಾರೆ. ಹ್ಮ್. ಅದಾದ್ಮೇಲೆ ರೇರ್ ರ್ಯಾಬಿಟ್ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಬ್ರ್ಯಾಂಡ್ಸ್ಗಳು ಯೂಸ್ ಮಾಡ್ತಾ ಇದ್ದಾರೆ. ಹ್ಮ್. ಹ್ಮ್. ಬಟ್ ಅದರಲ್ಲಿ ಅವ್ರ ಫೇವ್ರೇಟ್ ಬ್ರ್ಯಾಂಡ್ ಯಾವುದು ಅಂತ ಹೇಳಿದ್ರೆ ಬಾಬರಿ ಅವ್ರ ಫೇವ್ರೇಟ್ ಬ್ರ್ಯಾಂಡ್. ಹ್ಮ್. ಅದಾದ್ಮೇಲೆ TR ಟ್ರೂ ರಿಲಿಜನ್ ಪ್ಯಾಂಟ್ ಜೀನ್ಸ್ So ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಓಕೆ, ಅಂದ್ರೆ ಈಗ ಅವರೆಲ್ಲ ಏನ್ ಫಾರಿನ್ ಹೋದಕ್ ತರ್ತಾರ ಅಥವಾ ಯಾವ ತರ ಪರ್ಚೇಸಿಂಗ್ ಯಾವ ತರ ಇಲ್ಲ ಅಂದ್ರೆ ಶೂಟಿಂಗ್ ಅವರು ಯೂಸ್ ಮಾಡ್ತಾರಲ್ಲ ಸರ್. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಇಲ್ಲ ಸರ್ ನೀವೇ ಇಟ್ಕೊಳ್ಳಿ ಅಂತಾನು ಕೊಡ್ತಾರೆ. ಕೊಡ್ತಾರೆ? ಅವ್ರಿಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ. ಹ್ಮ್. ಇಲ್ಲಾಂದ್ರೆ ಔಟ್ ಆಫ್ ಕಂಟ್ರಿ ಎಲ್ಲಾದ್ರೂ ಶೂಟಿಂಗ್ ಸಾಂಗ್ ಶೂಟ್ ಏನಾದ್ರು ಮಾಡಕ್ ಹೋಯ್ತು ಅಂದಾಗ ಹ್ಮ್. ಪರ್ಚೇಸಿಂಗ್ ಮಾಡ್ತಾರೆ. ಅವ್ರಿಗೆ ಇಷ್ಟ ಆಗೋದು ಏನ್ ಬೇಕೋ ಅಂದ್ರೆ ಅವ್ರ ಪರ್ಸನಲ್ ಕಲೆಕ್ಷನ್ ಹ್ಮ್. 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 ಆ ರೀತಿ. ಇಲ್ಲಾಂದ್ರೆ ಫ್ರೆಂಡ್ಸ್ಗಳು ಯಾರಾದ್ರೂ ಹೋಗಿತ್ತು ಅಂದ್ರೆ ಹ್ಮ್. ತಗೊಂಡ್ಬಂದು ಕೊಡ್ತಾರೆ. ಶೂಸು, ಚಪ್ಪಲ್ಲು, ವ್ಯಾಲೆಟ್ಸ್ ಏನೇ ಇದ್ರು ತಂದು ಕೊಡ್ತಾರೆ. ಹ್ಮ್. ಅವ್ರ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಇಲ್ಲ. ಹ್ಮ್. 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 ಅವ್ರು ಯಾಕಂದ್ರೆ ಅವರು ಈ ಲೆವೆಲ್ ಹೊಟ್ಟೋಗ್ಬಿಟ್ಟಿದ್ದಾರೆ ಸರ್. ಹ್ಮ್. ಇವಾಗ ಅವ್ರು ಒಂದು 500 ರೂಪಾಯಿ ಒಂದು T-ಶರ್ಟ್ ಹಾಕಿದ್ರು ಅದು ಬ್ರ್ಯಾಂಡ್ ಆಗಿ ಲುಕ್ ಕಾಣುತ್ತೆ. Okay. ಅವ್ರ ಏನೇ ಬಟ್ಟೆ ಹಾಕಿದ್ರು ಆ ಬ್ರ್ಯಾಂಡ್ಗೆನೆ ಹೆಸರು. ಹೌದು. ಸೊ ಅಂಜನ್ ಅವರೇ, ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ ಜೊತೆ ಸಾಕಷ್ಟು ವಿಚಾರಗಳ ಜೊತೆ ಮಾತಾಡಿದ್ರಿ. ಅಂದ್ರೆ ದರ್ಶನ್ ಅವ್ರ ಜೊತೆ ಒಡನಾಟ ಆಗಿರ್ಬೋದು, ಒಳ್ಳೆ ಅವ್ರ ಹಾಕೋ ಬ್ರ್ಯಾಂಡು, ಅಂದ್ರೆ ಇಂಟರ್ನ್ಯಾಷನಲ್ ಬಟ್ಟೆಗಳ ಬಗ್ಗೆ ಯಾರಿಗೂ ಮಾಹಿತಿ ಅಂದ್ರೆ ಕೆಲವರಿಗೆ ಗೊತ್ತಿರಲ್ಲ ಅನ್ಸುತ್ತೆ, ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೀರಾ. ಆಮೇಲೆ ಹೆಲ್ತ್ ಬಗ್ಗೆ, ಹೆಲ್ತ್ ರಿಲೇಟೆಡ್, ವರ್ಕೌಟ್ ರಿಲೇಟೆಡ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಪೆಟ್ ಅಂದ್ರೆ ಅನಿಮಲ್ಗಳನ್ನ ಯಾವ ರೀತಿ ಸಾಕ್ತಾರೆ, ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಸೊ ಈ ಎಲ್ಲ ಮಾಹಿತಿಗೆ ಧನ್ಯವಾದ. ಅದೇ ತರ ನಿಮ್ಮ ಅಪ್ಕಮಿಂಗ್ ಸಿನಿಮಾ ಇಂಡಸ್ಟ್ರಿ ಜರ್ನಿಯಲ್ಲಿ ಒಳ್ಳೇದಾಗ್ಲಿ, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಸಕ್ಸಸ್ ಆಗಲಿ ಅನ್ನೋದು ಕೂಡ ಆಶಿಸ್ತಾ ಬಾಸ್ ಟಿವಿ ಕಡೆಯಿಂದ ನಿಮಗೆ ಧನ್ಯವಾದಗಳು. ಸರ್ ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.